ಎಲ್ಲ ಶಿಕ್ಷಕ ವೃತ್ತಿ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಖಾನ್ ಅಕಾಡೆಮಿ ಜ್ಞಾನ ಸೇತು ಶಿಕ್ಷಕರ ಲಾಗಿನ್ ಹೇಗೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ www.khanacademy.com .org ಅಂತ ಟೈಪ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಆರ್ಗನೈಸೇಷನ್ ಆಗಿರೋದ್ರಿಂದ .com ಬದಲಾಗಿ .org ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ, .org ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಖಾನ್ ಅಕಾಡೆಮಿ ಡ್ಯಾಶ್ ಬೋರ್ಡ್ ಬರುತ್ತೆ. ಇದರಲ್ಲಿ ಐ ಆಮ್ ಎ ಲರ್ನರ್, ಐ ಆಮ್ ಎ ಟೀಚರ್, ಐ ಆಮ್ ಎ ಪೇರೆಂಟ್ ಅಂತ 3 ಆಪ್ಷನ್ ಬರುತ್ತೆ. ಸೊ ನೀವು ಡೈರೆಕ್ಟು ಲಾಗಿನ್ ಮಾಡಬೇಡಿ. ಡೈರೆಕ್ಟ್ ಲಾಗಿನ್ ಮಾಡಿದ್ರೆ ಐ ಆಮ್ ಎ ಲರ್ನರಿಗೆ ಹೋಗ್ಬಿಡುತ್ತೆ. ನೀವು ಐ ಆಮ್ ಎ ಟೀಚರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಮೇಲೆ ಸೈನ್ ಅಪ್ ಆ್ಯಸ್ ಎ ಟೀಚರ್ ಅಂತ ಬರುತ್ತೆ. ಅಲ್ಲಿ ನೋಡಿ, ಬೈ ಚೆಕಿಂಗ್ ದಿಸ್ ಬಾಕ್ಸ್ ಅಂತ ಅಲ್ಲಿ ಇದೆಯಲ್ವ, ಅದನ್ನು ಟಿಕ್ ಮಾಡಿ. ಕಂಟಿನ್ಯೂ ವಿತ್ ಗೂಗಲ್ ಕೊಡೋಕೆ ಹೋಗಬೇಡಿ. ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟರೆ ನಿಮ್ಮ ಡಾಟಾ ಹೋಗುತ್ತೆ. ನೀವು ಇಲ್ಲಿ ಜಸ್ಟ್ ನಿಮ್ಮ ಇಮೇಲ್ ಆ್ಯಡ್ ಮಾಡಿ. ನಾನಿಲ್ಲಿ ಒಂದು ಡಮ್ಮಿ ಇಮೇಲ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಪಾಸ್ವರ್ಡ್ನ ನೀವೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಪಾಸ್ವರ್ಡು ಕ್ರಿಯೇಟ್ ಮಾಡಬೇಕಾದ್ರೆ ನೀವು ನ್ಯೂಮರಿಕಲ್ಲು ಒಂದು ಕ್ಯಾಪಿಟಲ್ ಲೆಟ್ರು, ಒಂದಷ್ಟು ಸ್ಮಾಲ್ ಲೆಟರು, ಒಂದಷ್ಟು ನಂಬರ್ಸು, ಒಂದಷ್ಟು ಅಥವಾ ಸೈನು ಬೇರೆ ಥರದ್ದು ಯೂಸ್ ಮಾಡಿಬಿಟ್ಟು ಸೈನಪ್ ಕೊಡಿ. ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲ ಒಂದು ಕಡೆ ಬರ್ಕೊಂಡ್ರು ಆಗುತ್ತೆ. ನೋಡಿ, ಈ ಥರ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅಂತ ತೋರಿಸುತ್ತೆ. ನೀವು ಇಲ್ಲಿ ಹೆಸರನ್ನು ಚೇಂಜ್ ಮಾಡಬೇಕಾಗತ್ತೆ. ಸಪೋಸ್ ನೀವು ಟೀಚರ್ ಆಗಿದ್ದರೆ ನಿಮ್ಮ ಹೆಸರನ್ನು ಕೊಡಬೇಕಾಗತ್ತೆ. ಇಲ್ಲಿ ನಾನು ನನ್ನ ಹೆಸರನ್ನು ಕೊಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅದನ್ನು ಸಹ ನೀವು ಕೊಡಿ. ಕೊಟ್ಟಾದ್ಮೇಲೆ ಎಂಟರ್ ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಬರುತ್ತೆ. ನೀವು ಖಾನ್ ಅಕಾಡೆಮಿ ಟೀಚರ್ಸ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಐ ಆಮ್ ಎ ಕಾನ್ಮಿಗೋ ಅಂತ ಬರುತ್ತೆ, ಎ ಪವರ್ಡ್. ಸೊ ಅದನ್ನು ಇಂಟು ಕೊಡಿ. ಈಗ ನೋಡಿ, ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ವೆಲ್ಕಮ್ ಅರುಣ್ ಕುಮಾರ್ ಅಂತ ಇದೆ. ಸೊ ನೀವು ಸಪೋಸ್ ನಿಮ್ಮ ಹೆಸರು ಕೊಟ್ಟರೆ ನಿಮ್ಮ ಹೆಸರು ಬರುತ್ತೆ. ಸೊ ಅದಾದ ನಂತರ ನೀವು ಆ್ಯಡ್ ಯುವರ್ ಸ್ಕೂಲ್ ತೊಗೋಬೇಕಾಗತ್ತೆ. ಪಕ್ಕದಲ್ಲಿ ಆ್ಯಡ್ ಯುವರ್ ಸ್ಕೂಲ್ ಇರುತ್ತೆ. ಇಲ್ಲಿ ಕರ್ನಾಟಕ ತೊಗೊಂಡು ನೀವು ನಿಮ್ಮ ಡಿಸ್ಟಿಕ್ನ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನಿಲ್ಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಡಮ್ಮಿ ತೋರಿಸೋದ್ರಿಂದ ಆ್ಯಡ್ ಯುವರ್ ಸ್ಕೂಲ್ ನೋಡಿ, ಇಲ್ಲಿ ಆಪ್ಷನ್ ಎಲ್ಲಿದೆ. ಆ್ಯಡ್ ಯುವರ್ ಸ್ಕೂಲಲ್ಲಿ ನಾನು ಸ್ಟೇಟ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ತೊಗೋತಾ ಇದ್ದೀನಿ. ಡಿಸ್ಟ್ರಿಕ್ಟ್ ಕೂಡ ಅಂಡಮಾನ್ಸ್ ತೊಗೋತಾ ಇದ್ದೀನಿ. ಬ್ಲಾಕ್ ಕೂಡ ಸೌತ್ ಅಂಡಮಾನ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಸ್ಕೂಲ್ ಬಂದ್ಬಿಟ್ಟು ಕಾನ್ವರ್ಜ್ ಸ್ಕೂಲ್ ಆಫ್ ಅಕಾಡೆಮಿ ಅಂತ ಒಂದಿದೆ. ಸೊ ಅದನ್ನು ಸರ್ಚ್ ಮಾಡಿ ತೊಗೋತಾ ಇದ್ದೀನಿ. ಇದೇನಪ್ಪ ಅಂದರೆ, ಇದು ಒಂದು ಡಮ್ಮಿ ಸ್ಕೂಲು. ಸೊ ನಾವು ಏನು ತೋರಿಸೋದಕ್ಕೋಸ್ಕರ ತೊಗೊಳ್ಳೋಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ ಕಾನ್ವರ್ಜ್ ಸ್ಕೂಲ್ ಆಫ್ ಟ್ರೈನಿಂಗ್ ಅಂತ ಬರ್ತಾ ಇದೆ. ಸೊ ನೀವು ಇಲ್ಲಿ ಕಾನ್ವಿಗೋ ಟೂಲ್ಸ್ನು ಕೂಡ ಚೆಕ್ ಮಾಡ್ಬೋದು. ಸಾಕಷ್ಟು ಟೂಲ್ಸ್ ಇದೆ. ಕ್ಲಾಸ್ ಸ್ನ್ಯಾಪ್ಶಾಟು, ಡಿಸ್ಕಸ್ ಪ್ರಾಂಪ್ಟ್ಸು, ಎಕ್ಸಿಟ್ ಟಿಕೆಟು, ಲರ್ನಿಂಗ್ ಆಬ್ಜೆಕ್ಟಿವ್ಸು. ನೀವು ಲೆಸನ್ ಪ್ಲ್ಯಾನ್ ಕೂಡ ಇದನ್ನು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಬೋದು. ಇಲ್ಲಿ ನೀವು ಕ್ಲಾಸಸ್ನ ಕ್ಲಿಕ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಕ್ರಿಯೇಟ್ ಎ ಕ್ಲಾಸ್ ತೊಗೊಳ್ಳಿ. ನೋಡಿ, ಆರ್ ಯು ಎ ಟೀಚರ್ ಯೂಸಿಂಗ್ ಖಾನ್ ಅಕಾಡೆಮಿ ಆನ್ ಬಿಹಾಫ್ ಆಫ್ ಸ್ಕೂಲಲ್ಲಿ ಎಸ್ ತೊಗೊಳ್ಳಿ. ನೀವು ನೋ ತೊಗೊಂಡು ಸೇವ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಸ್ಸೇ ತೊಗೊಳ್ಳಿ. ಸೊ ಎಸ್ ತೊಗೊಂಡ್ರೆ ಮಾತ್ರ ನಿಮಗೆ ನಿಮ್ಮ ಒಂದು ಶಾಲೆ ಎಂಟರ್ ಆಗಿ ಸೇವ್ ಆಗೋದಕ್ಕೆ ಸಾಧ್ಯ. ಇಲ್ಲಿ ಎಂಟರ್ ಯುವರ್ ಕ್ಲಾಸಲ್ಲಿ ಈಗ ಸಪೋಸ್ 6 to 10th ಯಾವ ಶಾಲೆ ಬೇಕಾದ್ರೂ, ಯಾವ ಕ್ಲಾಸ್ ಬೇಕಾದ್ರೂ ನೀವು ತೊಗೋಬೋದು. ಇಲ್ಲಿ ನಾನು 8th ಕ್ಲಾಸ್ ತೊಗೋತಾ ಇದ್ದೀನಿ. 8th _ ಮ್ಯಾಥ್ಸ್. ನೋಡಿ, ಇದರಲ್ಲಿ ಮುಖ್ಯವಾಗಿ ಗಣಿತ ಶಿಕ್ಷಕರೇ ಏನು ಮಾಡಬೇಕಾಗತ್ತೆ, ಮಕ್ಕಳು ಲಾಗಿನ್ನ ID ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ಸೈನ್ಸ್ ಟೀಚರ್ಗೆ ಏನೂ ಕೆಲಸ ಇರೋದಿಲ್ಲ. ಅವರು ಏನು ಮಾಡಬೇಕು ಅಂದರೆ, ಕೇವಲ ನೀವು ಕ್ಲಾಸ್ ರೂಮ್ನ ರೆಡಿ ಮಾಡಿದರೆ ಸಾಕು. ನಿಮ್ಮ ಕೋಡ್ನ ಯೂಸ್ ಮಾಡಿಬಿಟ್ಟು ಮಕ್ಕಳು ಬಂದು ಜಾಯಿನ್ ಆಗಬೇಕಾಗತ್ತೆ. ಸೊ ಇಲ್ಲಿ ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ 8th ಮ್ಯಾಥ್ಸ್ 2025-26 ಬ್ಯಾಚ್ ಅಂತ ಮೆನ್ಷನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮೆನ್ಷನ್ ಮಾಡೋದ್ರಿಂದ ನಮಗೆ ಒಂದು ಯಾವ್ಯಾವ ತರಗತಿಯನ್ನು ಒಂದು ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಟೈಪ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೋಡಿ, ಇಲ್ಲಿ NCERT ಅಂತ ಬರುತ್ತೆ. NCERT
ನೀವು ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಇಲ್ಲಿ ಮ್ಯಾಥ್ ಕರ್ನಾಟಕ ಅಂತ ಇರುತ್ತೆ. ನೀವು ಮ್ಯಾಥ್ ಕರ್ನಾಟಕನೇ ಬಂದ್ಬಿಟ್ಟು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ KA ಮ್ಯಾಥ್ ಕ್ಲಾಸ್ 8 ತಗೋತಾ ಇದ್ದೀನಿ. ನೀವು ಸಪೋಸ್ NCERT ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಶಾಲೆ ರಿಜಿಸ್ಟರ್ ಆಗೋದಿಲ್ಲ. ಸೊ ನೀವು ಮೇಕ್ ಶ್ಯೂರ್ KA ಮ್ಯಾಥ್ 8 ಕ್ಲಾಸ್ 8ನೇ ತಗೊಳ್ಳಿ. ಅಂದರೆ ಸಪೋಸ್ ಯಾವ ಕ್ಲಾಸ್ ಇದೆ ಆ ತರಗತಿನ ತಗೊಂಡು ನೆಕ್ಸ್ಟ್ ಅಂತ ಕೊಡಿ. ನೋಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಕ್ರಿಯೇಟಿವ್ ಸ್ಟೂಡೆಂಟ್ಸ್ ಅಕೌಂಟ್ ಅಂತ ತೋರಿಸುತ್ತೆ. ಬಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಇದನ್ನು ಸ್ಕಿಪ್ ಮಾಡಿಬಿಟ್ಟು ಬನ್ನಿ. ನೋಡಿ ಈಗ 8th ಮ್ಯಾಚ್ 25-26 ಬ್ಯಾಚ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಆ್ಯಡ್ ಸ್ಟೂಡೆಂಟ್ಸ್ ಪಕ್ಕ 3 ಡಾಟ್ ಇದೆ. ಈ ಡಾಟ್ನ ಕ್ಲಿಕ್ ಮಾಡಿ. ಈ ಡಾಟ್ನ ಕ್ಲಿಕ್ ಮಾಡಿದ್ಮೇಲೆ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಬರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿ ಗ್ರೇಡ್. ಈಗ ನೋಡಿ ನಮ್ಮದು ಕ್ಲಾಸ್ 8 ತಗೋತಾ ಇದ್ದೀನಿ, ಯಾಕಂದರೆ 8th ಅಲ್ವಾ, ಅದಕ್ಕೋಸ್ಕರ. ಸೇವ್ ಕೊಟ್ಟಾದ್ಮೇಲೆ ನೋಡಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಬಂದಿದೆ. ಈ ರೀತಿ ಬಂದರೆ ಮಾತ್ರ ನಿಮ್ಮ ಒಂದು ತರಗತಿ ಖಾನ್ ಅಕಾಡೆಮಿ ಜೊತೆ ಪಾರ್ಟ್ನರ್ಶಿಪ್ ಆಗಿರೋದು. ನಿಮ್ಮ ಡಯಟಿಗೆ ಮಾಹಿತಿ ಹೋಗುತ್ತೆ. ಸೊ ಅವ್ರ ಲಾಗಿನಲ್ಲಿ ಎಷ್ಟು ನಮ್ಮ ಒಂದು ಏನು ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಎಷ್ಟು ತರಗತಿಗಳನ್ನ ಆ್ಯಕ್ಟಿವ್ ಆಗಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಕ್ಕೆ ಈ ರೀತಿ ಮಾಡಿದರೆ ಮಾತ್ರ ಸಾಧ್ಯ. ನೀವು ಈ ರೀತಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಕೊಡ್ದಲೇ ನೀವು ಆ್ಯಡ್ ಸ್ಟೂಡೆಂಟಿಗೆ ಹೋದರೆ ನಿಮ್ಮ ಮಾಹಿತಿ ಯಾವುದೇ ಕಾರಣಕ್ಕೂ ಫೀಡ್ ಆಗೋದಿಲ್ಲ. ನೀವು ಇದನ್ನು ಭಾಳ ನೆನಪಲ್ಲಿ ಇಟ್ಟುಕೊಂಡು ಅದಾದ ನಂತರ ಕ್ರಿಯೇಟಿವ್ ಸ್ಟೂಡೆಂಟ್ಸ್ ಅಕೌಂಟಿಗೆ ಹೋಗಿ ಅಲ್ಲಿ ತನಕ ಹೋಗೋದು ಬೇಡ. ನೋಡಿ ಈ ಕ್ರಿಯೇಟಿವ್ ಸ್ಟೂಡೆಂಟ್ಸ್ ಅಕೌಂಟಲ್ಲಿ ನೀವು ಸ್ಟೂಡೆಂಟ್ ನೇಮ್ ಬರೀಬೋದು. ನಾನೀಗ ಒಂದು ನೇಮ್ ತಗೋತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಾಗೆ ಯುನಿಕ್ ಯೂಸರ್ ನೇಮ್ ಕೂಡ ಅಲ್ಲಿ ಪಾಪಪ್ ಆಗ್ತಾ ಇದೆ. ಅದು ಓನಾಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಆ್ಯಡ್ ನ್ಯೂ ಲೈನ್ ಕೊಟ್ಟಾದ್ಮೇಲೆ ನಾನು 2ನೇ ಹೆಸರು ಬರಿತಾ ಇದ್ದೀನಿ. ಆ್ಯಡ್ ನ್ಯೂ ಲೈನ್ ಕೊಡ್ತಾ ಹೋಗಿ ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ 8ನೇ ತರಗತಿಯಲ್ಲಿ ಅಷ್ಟು ಮಕ್ಕಳನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಒಂದು 3 ಮಕ್ಕಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳನ್ನ. ಇಲ್ಲಿ 3 ಮಕ್ಕಳು ಆ್ಯಡ್ ಆದಮೇಲೆ ನೋಡಿ ಯುನಿಕ್ ಯೂಸರ್ ನೇಮು ಸೇಮ್ ಇದೆ. ಅದನ್ನು ನೀವು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಪಾಸ್ವರ್ಡ್ ಸಪೋಸ್ ನೀವು ಪ್ರಾಬ್ಲಮ್ ಆಗತ್ತೆ ಅಂದರೆ ಮಕ್ಕಳು ಮಾಹಿತಿ ಸೋರಿಕೆ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇದ್ದರೆ ನೀವೇನು ಮಾಡಿ ಅವ್ರ ಹೆಸ್ರಿಗೆ ಸಂಬಂಧಪಟ್ಟ ಹಾಗೇ ಅರುಣ್ 1234 ಅಂತ ಕೊಡ್ತಾ ಇದ್ದೀನಿ. ಇಲ್ಲ ಪ್ರಾಬ್ಲಮ್ ಇಲ್ಲ, ನಾವು ಎಲ್ಲ ಮಕ್ಕಳಿಗೂ ಒಂದೇ ಪಾಸ್ವರ್ಡ್ ಕೊಡ್ತೀವಿ ಅಂದರೆ ನೀವೇನು ಮಾಡ್ಬೋದು GHS ನೋಡಿ ಬಾಡಗ @123 ಅಂತ ಟೈಪ್ ಮಾಡಿಬಿಟ್ಟು ನಾನು ಇದನ್ನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕಾಪಿ Ctrl+C Ctrl+V ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಅಷ್ಟು ಮಕ್ಕಳಿಗೂ ಪಾಸ್ವರ್ಡ್ನ ಚೇಂಜ್ ಮಾಡಿಬಿಟ್ಟು ಕ್ರಿಯೇಟ್ ಅಕೌಂಟ್ಸ್ ಕೊಡ್ಬೋದು. ಈ ರೀತಿಯಾಗಿ ತಗೋಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಕ್ರಿಯೇಟ್ ಅಕೌಂಟ್ಸ್ ಕೊಡಬೇಕಾಗತ್ತೆ. ಯುನಿಕ್ ಯೂಸರ್ ನೇಮ್ ಪಾಸ್ವರ್ಡು ಈಗಾಗಲೇ ಡೌನ್ಲೋಡ್ CSVಯಲ್ಲಿ ಸೇವ್ ಆಗಿರೋದ್ರಿಂದ ನೀವು ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೋದು, ಡೌನ್ಲೋಡ್ CSV ರಿಪೋರ್ಟ್ನ ಕೊಟ್ಟು ಸ್ಕಿಪ್ ಕೊಡಬೇಡಿ. ಸ್ಕಿಪ್ ಕೊಟ್ಟರೆ ಪಾಸ್ವರ್ಡ್ ಮರ್ತೋಗ್ತೀರಾ. ಬೆಸ್ಟ್ ಆಪ್ಷನ್ನು ನೀವು ಡೌನ್ಲೋಡ್ ಮಾಡೋದು. ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ, ನಾನೀಗ ತೋರಿಸ್ತಾ ಇದ್ದೀನಿ. ಯೂಸರ್ ನೇಮ್ ಮತ್ತು ಮಕ್ಕಳ ಪಾಸ್ವರ್ಡು ಈ ರೀತಿ ಬಂದಿರುತ್ತೆ. ಸಪೋಸ್ ನೀವು ಪಾಸ್ವರ್ಡ್ ಮರ್ತೋದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಮತ್ತೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಪಾಸ್ವರ್ಡ್ನ ನೀವು ಪ್ರತಿ ಮಗುವಿಗೆ ಚೇಂಜ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ಮೊದಲನೇದಾಗಿ ಮಾಡಬೇಕಾದ್ರೇ ಭಾಳಷ್ಟು ಎಚ್ಚರ ವಹಿಸಿ ಮಾಡಿ. ನೋಡಿ ಡನ್ ಅಂತ ಕೊಟ್ಟರೆ ಆಯಿತು. ಈ ರೀತಿಯಾಗಿ ನೋಡಿ KA ಮ್ಯಾಥ್ ಕ್ಲಾಸ್ ಮ್ಯಾಥ್ ಕ್ಲಾಸ್ 8ಅಲ್ಲಿ 3 ಸ್ಟೂಡೆಂಟ್ಸ್ ಇದ್ದಾರೆ. ಇದಾದಮೇಲೆ ಆ್ಯಡ್ ಮಾಸ್ಟ್ರಿ ಗೋಲ್ ಹೋಗಬೇಕಾಗತ್ತೆ. ಆ್ಯಡ್ ಮಾಸ್ಟ್ರಿ ಗೋಲಲ್ಲಿ ನೀವು ನೋಡಿ ಈ ರೀತಿಯಾಗಿ ಬರುತ್ತೆ, ಅಸೈನ್ ಕೋರ್ಸ್ ಆರ್ ಯೂನಿಟ್ ಮಾಸ್ಟ್ರಿ ಗೋಲು. ಇದು ಟೀಚರ್ ಡ್ಯಾಶ್ಬೋರ್ಡ್ ಆಯಿತಾ. ಇದರಲ್ಲಿ ನೀವು ಕೋರ್ಸ್ ಮಾಸ್ಟ್ರಿ ತಗೊಳ್ಳೇಬೇಡಿ. ಯಾವಾಗಲೂ ಯೂನಿಟ್ ಮಾಸ್ಟ್ರಿಗೆ ಹೋಗ್ಬಿಟ್ಟು ನೀವು ನೋಡಿ ಇಲ್ಲಿ ಯೂನಿಟ್ ಮಾಸ್ಟ್ರಿಲಿ ರ್ಯಾಷನಲ್ ನಂಬರ್ಸ್ ಇದೆ, ಲೀನಿಯರ್ ಇಕ್ವೇಷನ್ಸ್ ಇದೆ. ಸೊ ಇಲ್ಲಿ ನಾವು ಮಕ್ಕಳಿಗೆ ಒಂದು ನಿಗದಿತ ಡೇಟ್ನ ಕೊಡ್ಬೋದು. ನಾನೀಗ ಇಲ್ಲಿ 10ನೇ ತಾರೀಕು ಒಳಗೆ ಒಂದು ಡೇಟ್ ಕೊಡ್ತಾ ಇದ್ದೀನಿ. ಮಗು ಜನವರಿ 10 ಶನಿವಾರದೊಳಗೆ ಅವನಿಗೆ ಕೊಟ್ಟಿರೋಂಥ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಕ್ರಿಯೇಟ್ 1 ಯೂನಿಟ್ ಗೋಲ್ ಕೊಡ್ತಾ ಇದ್ದೀನಿ, ಕೇವಲ ಒಂದು ಘಟಕದ ಗೋಲ್.
ಕೊಟ್ಟಾಯಿತು. ಕ್ರಿಯೇಟ್ ಕೊಟ್ಟಾದಮೇಲೆ ನೋಡಿ ಇಲ್ಲಿ ಗೋಲ್ ಪ್ರೋಗ್ರೆಸ್ ತೋರಿಸ್ತಾ ಇದೆ 0 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅರುಣ್ ಕುಮಾರ್, ರವಿ, ಸೂರ್ಯ ಏನು ಕೊಟ್ಟಿದ್ದೀವಿ ನೇಮು. ಈ ಮಕ್ಕಳು ಈಗ ನೀವು ಕ್ರಿಯೇಟ್ ಮಾಡಿರೋಂಥ ಏನು ಯುನಿಕ್ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನು ಚೇಂಜ್ ಮಾಡಿದ್ದೀರಲ್ವ, ಅವೆರಡನ್ನೂ ಆ ಮಗುಗೆ ಕೊಟ್ಟರೆ ಆ ಮಗು ತನ್ನ ಒಂದು ಲಾಗಿನ್ನಲ್ಲಿ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡಿರೋಂಥ ಯೂನಿಟ್ ಮಾಸ್ಟರಿ ಗೋಲ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಥರ ಕ್ರಿಯೇಟ್ ಮಾಡಿ ಆದಮೇಲೆ ಮಕ್ಕಳಿಗೆ ಲಾಗಿನ್ ಐ ಡಿ ಕೊಡಿ. ಸೊ ಈ ರೀತಿಯಾಗಿ ನೀವು ಗಮನಿಸ್ಬೋದು. ಈಗ ನೋಡಿ ಕ್ಲಾಸಸ್ಸಲ್ಲಿ ಮತ್ತು ಸ್ಟೂಡೆಂಟ್ಸು ರಿಸೋರ್ಸಸ್ಸು ಈ ರೀತಿಯಾಗಿದೆ. ಪ್ರಥಮವಾಗಿ ಇಷ್ಟು ನಾವು ಟೀಚರ್ ಆದವರು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ.